ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಸಾದ ಪ್ರಯೋಗಾತ್ಮಕ ಮಿಷನ್ ಆದ ಆರ್ಟಿಮಿಸ್ 2 ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅದರ ಜೊತೆಗೆ ನಾಸಾದ ಮುಂದಿನ ಕೆಲವು ಪ್ರಮುಖ ಬಾಹ್ಯಾಕಾಶ ಮಿಷನ್ಗಳ ಬಗ್ಗೆ ಕೂಡ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗಾಯ್ಸ್, ಈ ಆರ್ಟಿಮಿಸ್ 2 ಎನ್ನುವುದು ಮಾನವರನ್ನ ಮತ್ತೆ ಚಂದ್ರನ ಕಡೆಗೆ ಕಳುಹಿಸುವ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದ ನಾಸಾ ನಡೆಸುತ್ತಿರುವ ಆರ್ಟಿಮಿಸ್ ಪ್ರೋಗ್ರಾಂದ ಒಂದು ಪ್ರಮುಖ ಹಂತವಾಗಿದೆ. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಇದು ಭೂಮಿಯಿಂದ ಚಂದ್ರನ ಸುತ್ತಿಗೆ ಮಾನವರನ್ನ ಕರೆದೊಯ್ಯುವ, ಆದರೆ ಚಂದ್ರನ ಮೇಲೆ ಇಳಿಯದ ಪ್ರಯೋಗಾತ್ಮಕ ಮಿಷನ್. ಇಂದಿನ ಕಾಲದಲ್ಲಿ ನಾವು ನೋಡುತ್ತಿರುವ ಚಂದ್ರ ಸಂಶೋಧನೆಯ ಪುನರುಜ್ಜೀವನದ ಒಂದು ಪ್ರಮುಖ ಹಂತ ಇದಾಗಿದೆ. ಬಹು ವರ್ಷಗಳ ನಂತರ ಮಾನವರು ಮತ್ತೆ ಚಂದ್ರನತ್ತ ಪ್ರಯಾಣಿಸುವುದು ಇದರಿಂದ ಸಾಧ್ಯವಾಗುತ್ತದೆ. ಇದನ್ನ ಅರ್ಥ ಮಾಡಿಕೊಳ್ಳಲು ಮೊದಲು ನಾವು ಹಳೆಯ ಕಾಲದ ಅಪೋಲೋ ಪ್ರೋಗ್ರಾಮ್ ಅನ್ನ ನೆನಪಿಸಿಕೊಳ್ಳಬೇಕು. ಯಾಕಂದ್ರೆ ಅದೇ ಇಂದಿನ ಮಿಷನ್ಗಳಿಗೆ ನೆಲೆಕಟ್ಟಾಗಿದೆ. 1960ರ ದಶಕದಲ್ಲಿ ನಡೆದ ಅಪೋಲೋ 11 ಮಾನವರನ್ನ ಮೊದಲ ಬಾರಿಗೆ ಚಂದ್ರನ ಮೇಲೆ ಇಳಿಸಿತು. ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್ ಚಂದ್ರನ ಮೇಲೆ ನಡೆದ ಮೊದಲ ಮಾನವರು. ಆ ಕಾಲದಲ್ಲಿ ತಂತ್ರಜ್ಞಾನ ಇಂದಿನಷ್ಟು ಅಭಿವೃದ್ಧಿಯಾಗಿರಲಿಲ್ಲ. ಆದರೂ ಅವರು ಅಪಾರ ಧೈರ್ಯದಿಂದ ಮತ್ತು ವಿಜ್ಞಾನಿಗಳ ಪರಿಶ್ರಮದಿಂದ ಈ ಸಾಧನೆಯನ್ನ ಮಾಡಿದ್ದಾರೆ. ಅಪೋಲೋ ಮಿಷನ್ಗಳಲ್ಲಿ ರಾಕೆಟ್ಗಳು, ಕಮಾಂಡ್ ಮಾಡ್ಯೂಲ್ ಮತ್ತು ಲೂನರ್ ಮಾಡ್ಯೂಲ್ ಎಂಬ ಭಾಗಗಳನ್ನು ಬಳಸಿ ಮಾನವರನ್ನ ಚಂದ್ರನ ಮೇಲೆ ಇಳಿಸಲಾಯಿತು. ಆದರೆ ಆ ಮಿಷನ್ಗಳು 1970ರ ದಶಕದ ನಂತರ ನಿಂತು ಹೋದವು. ನಂತರ ಹಲವಾರು ವರ್ಷಗಳ ಕಾಲ ಮಾನವರು ಚಂದ್ರನ ಕಡೆಗೆ ಹೋಗಲಿಲ್ಲ. ಈಗ ಮತ್ತೆ ಅದೇ ಕನಸನ್ನ ಜೀವಂತಗೊಳಿಸುವುದು ಈ ಆರ್ಟಿಮಿಸ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆರ್ಟಿಮಿಸ್ 1 ಎಂಬ ಮೊದಲ ಹಂತದಲ್ಲಿ ಮಾನವರಿಲ್ಲದ ಪರೀಕ್ಷಾ ಪ್ರಯಾಣವನ್ನ ಯಶಸ್ವಿಯಾಗಿ ನಡೆಸಲಾಯಿತು. ಈ ಪ್ರಯಾಣದಲ್ಲಿ ಓರಿಯನ್ ಸ್ಪೇಸ್ ಕ್ರಾಫ್ಟ್ ಎಂಬ ಯಾನವನ್ನ ಚಂದ್ರನ ಸುತ್ತ ಕಳುಹಿಸಿ ಸುರಕ್ಷತೆ ಮತ್ತು ತಂತ್ರಜ್ಞಾನವನ್ನ ಪರೀಕ್ಷಿಸಲಾಯಿತು. ಇದರ ನಂತರದ ಹಂತವೇ ಆರ್ಟಿಮಿಸ್ 2. ಇದು ಮೊದಲ ಬಾರಿಗೆ ಮಾನವರನ್ನ ಮತ್ತೆ ಚಂದ್ರನತ್ತ ಕರೆದೊಯ್ಯುವ ಮಿಷನ್ ಆಗಿದೆ. ಈ ಮಿಷನ್ನಲ್ಲಿ 4 ಅಂತರಿಕ್ಷ ಯಾತ್ರಿಕರು ಭಾಗವಹಿಸಲಿದ್ದಾರೆ. ಅವರು ನಮ್ಮ ಭೂಮಿಯಿಂದ ಹೊರಟು ಚಂದ್ರನ ಸುತ್ತ 1 ಅಥವಾ 2 ಸುತ್ತು ಹೊಡೆದು ಮತ್ತೆ ನಮ್ಮ ಭೂಮಿಗೆ ರಿಟರ್ನ್ ಬರ್ತಾರೆ. ಇದನ್ನ ಚಂದ್ರನ ಸುತ್ತಲೂ ಮಾನವರ ಪ್ರಯಾಣ ಎಂದು ಸರಳವಾಗಿ ಹೇಳಬಹುದು. ಈ ಮಿಷನ್ನಲ್ಲಿ ಬಳಸುವ ಪ್ರಮುಖ ರಾಕೆಟ್ SLS ಅಂದರೆ ಸ್ಪೇಸ್ ಲಾಂಚ್ ಸಿಸ್ಟಮ್ ಆಗಿದೆ. ಇದು ಇತಿಹಾಸದಲ್ಲೇ ಅತಿ ಶಕ್ತಿಶಾಲಿ ರಾಕೆಟ್ಗಳಲ್ಲಿ ಒಂದಾಗಿದೆ. ಈ ರಾಕೆಟ್ ಒರಿಯನ್ ಯಾನವನ್ನ ಬಾಹ್ಯಾಕಾಶಕ್ಕೆ ಹೊತ್ತೊಯ್ಯುತ್ತದೆ. ಒರಿಯನ್ ಯಾನವು ಅಂತರಿಕ್ಷ ಯಾತ್ರಿಕರಿಗೆ ಸುರಕ್ಷಿತ ವಾಸಸ್ಥಳವಾಗಿದ್ದು ಆಹಾರ, ಆಮ್ಲಜನಕ ಮತ್ತು ತಾಪಮಾನ ನಿಯಂತ್ರಣ ವ್ಯವಸ್ಥೆಗಳನ್ನು ಹೊಂದಿರುತ್ತದೆ. ಇದರಲ್ಲಿ ಇರುವ ತಂತ್ರಜ್ಞಾನವು ಅಪೋಲೋ ಕಾಲದಿಗಿಂತ ಬಹಳ ಮೇಲು. ಉದಾಹರಣೆಗೆ, ಈ ಅಪೋಲೋ ಯಾನಗಳಲ್ಲಿ ಕಂಪ್ಯೂಟರ್ಗಳು ತುಂಬಾ ಸಣ್ಣ ಸಾಮರ್ಥ್ಯ ಹೊಂದಿದ್ರೆ, ಒರಿಯನ್ ಯಾನದಲ್ಲಿ ಅತ್ಯಾಧುನಿಕ ಗಣಕ ವ್ಯವಸ್ಥೆಗಳು ಮತ್ತು ಸುರಕ್ಷತಾ ವ್ಯವಸ್ಥೆಗಳಿವೆ. ಈ ಆರ್ಟಿಮಿಸ್ 2 ಯಾಕೆ ಇಷ್ಟೊಂದು ಮುಖ್ಯ ಎಂಬುದನ್ನು ನೋಡಿದ್ರೆ, ಇದು ಭವಿಷ್ಯದ ಚಂದ್ರ ಇಳಿಯುವ ಮಿಷನ್ಗಳಿಗೆ ತಯಾರಿ ಮಾಡುತ್ತದೆ. ಈ ಮಿಷನ್ ಯಶಸ್ವಿಯಾದರೆ ಮುಂದಿನ ಹಂತವಾದ ಆರ್ಟಿಮಿಸ್ 3ನಲ್ಲಿ ಮಾನವರು ಮತ್ತೆ ಚಂದ್ರನ ಮೇಲೆ ಇಳಿಯುವ ಸಾಧ್ಯತೆ ಇದೆ. ಇದನ್ನ ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ನೀವು ಒಂದು ದೊಡ್ಡ ಪರೀಕ್ಷೆಗೆ ಹೋಗುವ ಮೊದಲು ಮಾದರಿ ಪರೀಕ್ಷೆ ಬರೆಯುತ್ತೀರಿ. ಸೊ ಅದೇ ರೀತಿ ಈ ಆರ್ಟಿಮಿಸ್ 2 ಒಂದು ಪ್ರಾಕ್ಟೀಸ್ ಮಿಷನ್ ಆಗಿದೆ. ಇದು ಎಲ್ಲಾ ವ್ಯವಸ್ಥೆಗಳು ಸರಿಯಾಗಿ ಕೆಲಸ ಮಾಡುತ್ತಿವೆಯೇ ಎಂದು ಪರಿಶೀಲಿಸುತ್ತದೆ. ಇದನ್ನ ಅಪೋಲೋ ಮಿಷನ್ಗಳೊಂದಿಗೆ ಹೋಲಿಸಿದರೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಅಪೋಲೋ ಮಿಷನ್ಗಳು ಮುಖ್ಯವಾಗಿ ಚಂದ್ರನ ಮೇಲೆ ಮೊದಲ ಬಾರಿಗೆ ಹೋಗುವ ಸ್ಪರ್ಧೆಯ ಭಾಗವಾಗಿದ್ದವು. ವಿಶೇಷವಾಗಿ ಯುನೈಟೆಡ್ ಸ್ಟೇಟ್ಸ್ ಮತ್ತು ಸೋವಿಯತ್ ಯೂನಿಯನ್ ನಡುವಿನ ಕೋಲ್ಡ್ ವಾರ್ ಕಾಲದಲ್ಲಿ. ಆದರೆ ಈ ಆರ್ಟಿಮಿಸ್ ಕಾರ್ಯಕ್ರಮವು ವಿಜ್ಞಾನ, ಸಹಕಾರ ಮತ್ತು ದೀರ್ಘಕಾಲೀನ ವ್ಯವಸ್ಥೆಗಳ ನಿರ್ಮಾಣದತ್ತ ಗಮನ ಹರಿಸಿದೆ. ಇದು ಕೇವಲ ಚಂದ್ರನ ಮೇಲೆ ಹೋಗುವುದಲ್ಲ, ಅಲ್ಲೇ ಮಾನವರನ್ನ ದೀರ್ಘಕಾಲ ಉಳಿಸುವ ಉದ್ದೇಶವನ್ನ ಹೊಂದಿದೆ. ಜೊತೆಗೆ ಇದು ಭವಿಷ್ಯದ ಮಾರ್ಸ್ ಮಿಷನ್ಗಳಿಗೆ ಸಹ ತಯಾರಿ ಮಾಡುತ್ತದೆ. ಈ ಆರ್ಟಿಮಿಸ್ 2 ಯಾತ್ರೆಯ ವೇಳೆ ಅಂತರಿಕ್ಷ ಯಾತ್ರಿಕರು ಹಲವು ಪರೀಕ್ಷೆಗಳನ್ನು ನಡೆಸುತ್ತಾರೆ. ಉದಾಹರಣೆಗೆ, ಅವರು ಒರಿಯನ್ ಯಾನದ ನಿಯಂತ್ರಣ ವ್ಯವಸ್ಥೆಗಳನ್ನು ಪರೀಕ್ಷಿಸುವರು, ಬಾಹ್ಯಾಕಾಶದಲ್ಲಿ ಮಾನವರು ಹೇಗೆ ಕೆಲಸ ಮಾಡುತ್ತಾರೆ ಎಂಬುದನ್ನು ಗಮನಿಸುವರು ಮತ್ತು ಭೂಮಿಗೆ ಸುರಕ್ಷಿತವಾಗಿ ಮರಳುವ ವಿಧಾನಗಳನ್ನು ಪರಿಶೀಲಿಸುವರು. ಈ ಮಿಷನ್ನಲ್ಲಿ ಚಂದ್ರನ ಮೇಲೆ ಇಳಿಯುವುದಿಲ್ಲ, ಆದರೆ ಚಂದ್ರನ ಸುತ್ತ ಹೋಗುವುದೇ ದೊಡ್ಡ ಸಾಧನೆ. ಇದರ ಮಹತ್ವವನ್ನ ಇನ್ನೊಂದು ಸರಳ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ನೀವು ಒಂದು ಹೊಸ ಕಾರನ್ನ ಖರೀದಿಸಿದರೆ ಅದನ್ನು ನೇರವಾಗಿ ದೀರ್ಘ ಪ್ರಯಾಣಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ. ಮೊದಲು ಸ್ವಲ್ಪ ದೂರ ಓಡಿಸಿ ಪರೀಕ್ಷಿಸುತ್ತೀರಿ. ಹಾಗೆಯೇ ಈ ಆರ್ಟಿಮಿಸ್ 2
ಮಾನವರೊಂದಿಗೆ ನಡೆಸುವ ಮೊದಲ ಪರೀಕ್ಷಾ ಪ್ರಯಾಣವಾಗಿದೆ. ಕೊನೆಯಲ್ಲಿ ಹೇಳುವುದಾದರೆ ಈ ಆರ್ಟಿಮಿಸ್ 2 ಮಾನವ ಇತಿಹಾಸದಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆಯಾಗಿದೆ. ಇದು ಅಪೋಲೋ ಯುಗದ ಸಾಧನೆಗಳನ್ನು ಮುಂದುವರಿಸುತ್ತಾ ಹೊಸ ತಂತ್ರಜ್ಞಾನ ಮತ್ತು ಹೊಸ ಉದ್ದೇಶಗಳೊಂದಿಗೆ ಮುಂದಕ್ಕೆ ಸಾಗುತ್ತದೆ. ಇದು ಕೇವಲ ಚಂದ್ರನತ್ತ ಹೋಗುವ ಮಿಷನ್ ಮಾತ್ರವಲ್ಲ, ಮಾನವರು ಬಾಹ್ಯಾಕಾಶದಲ್ಲಿ ಹೇಗೆ ಬದುಕಬಹುದು ಎಂಬುದನ್ನು ತಿಳಿಯುವ ಪ್ರಯತ್ನವೂ ಆಗಿದೆ. ಭವಿಷ್ಯದಲ್ಲಿ ಮಾನವರು ಚಂದ್ರನ ಮೇಲೆ ವಾಸಿಸುವುದು, ಅಲ್ಲಿಂದ ಮಂಗಳ ಗ್ರಹಕ್ಕೆ ಹೋಗುವುದು. ಆಲ್ ದೀಸ್ ಡ್ರೀಮ್ಸ್ ಬಿಗಿನ್ ವಿತ್ ಮಿಷನ್ಸ್ ಲೈಕ್ ಆರ್ಟಿಮಿಸ್ 2. ಗಾಯ್ಸ್, ಈ ಆರ್ಟಿಮಿಸ್ 2 ಮೇಲೆ ಇರುವ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಗಾಯ್ಸ್, ಈಗ ನಾಸಾದ ಮುಂದಿನ ಪ್ರಮುಖ ಬಾಹ್ಯಾಕಾಶ ಮಿಷನ್ಗಳು ಮಾನವನ ಜ್ಞಾನವನ್ನು ವಿಸ್ತರಿಸಲು ಮತ್ತು ಭವಿಷ್ಯದ ಅನ್ವೇಷಣೆಗೆ ದಾರಿ ತೋರಿಸಲು ಬಹಳ ಮಹತ್ವವಾಗಿವೆ. ಇವುಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಮಾರ್ಸ್ ಸ್ಯಾಂಪಲ್ ರಿಟರ್ನ್ ಮಿಷನ್. ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಸೇರಿ ನಡೆಸುತ್ತಿರುವ ಮಾರ್ಸ್ ಸ್ಯಾಂಪಲ್ ರಿಟರ್ನ್ ಮಿಷನ್ ಎಂದರೆ ಮಂಗಳ ಗ್ರಹದಿಂದ ಮಣ್ಣಿನ ಮತ್ತು ಕಲ್ಲಿನ ಸ್ಯಾಂಪಲ್ಸ್ನ ಭೂಮಿಗೆ ತಂದು ಅಧ್ಯಯನ ಮಾಡುವ ದೊಡ್ಡ ವಿಜ್ಞಾನ ಯೋಜನೆ. ಸರಳವಾಗಿ ಹೇಳುವುದಾದರೆ, ಈಗಾಗಲೇ ಮಂಗಳ ಗ್ರಹದ ಮೇಲೆ ಕೆಲಸ ಮಾಡುತ್ತಿರುವ ಪರ್ಸಿವರೆನ್ಸ್ ರೋವರ್ ಕೆಲವು ಮಣ್ಣು ಮತ್ತು ಕಲ್ಲುಗಳನ್ನು ಸಂಗ್ರಹಿಸಿ ಸಣ್ಣ ಟ್ಯೂಬ್ಗಳಲ್ಲಿ ಸಂಗ್ರಹಿಸುತ್ತಿದೆ. ಮುಂದಿನ ಹಂತದಲ್ಲಿ ಒಂದು ವಿಶೇಷ ಯಾನ ಮಂಗಳಕ್ಕೆ ಹೋಗಿ ಈ ಟ್ಯೂಬ್ಗಳನ್ನು ತೆಗೆದುಕೊಂಡು ಬರುತ್ತದೆ. ನಂತರ ಇನ್ನೊಂದು ರಾಕೆಟ್ ಮೂಲಕ ಅವನ್ನ ಅಂತರಿಕ್ಷಕ್ಕೆ ಕಳುಹಿಸಿ ಅಂತಿಮವಾಗಿ ಭೂಮಿಗೆ ಸುರಕ್ಷಿತವಾಗಿ ತರುತ್ತಾರೆ. ಈ ಮಿಷನ್ನ ಮುಖ್ಯ ಉದ್ದೇಶ ಮಂಗಳ ಗ್ರಹದಲ್ಲಿ ಹಿಂದೆ ಜೀವ ಇದ್ದಿದ್ದೇ ಎಂಬುದನ್ನು ತಿಳಿದುಕೊಳ್ಳುವುದು ಮತ್ತು ಅದರ ರಚನೆ, ಪರಿಸರ ಮತ್ತು ಇತಿಹಾಸವನ್ನು ಹೆಚ್ಚು ಸ್ಪಷ್ಟವಾಗಿ ಅಧ್ಯಯನ ಮಾಡುವುದು. ಭೂಮಿಯಲ್ಲಿ ಅತ್ಯಾಧುನಿಕ ಪ್ರಯೋಗಾಲಯಗಳಲ್ಲಿ ಈ ಸ್ಯಾಂಪಲ್ಸ್ನ ಪರಿಶೀಲಿಸಿದರೆ ಮಂಗಳದ ಬಗ್ಗೆ ನಾವು ಇನ್ನಷ್ಟು ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಇದನ್ನು ಒಂದು ಸರಳ ಉದಾಹರಣೆಯಿಂದ ಹೇಳುವುದಾದರೆ, ನೀವು ಒಂದು ದೂರದ ಸ್ಥಳಕ್ಕೆ ಹೋಗಿ ಅಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಮನೆಗೆ ತಂದು ಮೈಕ್ರೋಸ್ಕೋಪ್ನಲ್ಲಿ ಪರೀಕ್ಷಿಸುವಂತೆ ವಿಜ್ಞಾನಿಗಳು ಮಂಗಳದ ಮಣ್ಣನ್ನು ಭೂಮಿಗೆ ತಂದು ಅದರ ರಹಸ್ಯಗಳನ್ನು ಅರಿಯಲು ಪ್ರಯತ್ನಿಸುತ್ತಿದ್ದಾರೆ. ನ್ಯಾನ್ಸಿ ಗ್ರೇಸ್ ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ಎಂಬುದು ನಾಸಾ ನಿರ್ಮಿಸುತ್ತಿರುವ ಒಂದು ಆಧುನಿಕ ಅಂತರಿಕ್ಷ ದೂರದರ್ಶಕ ಅಂದರೆ ಸ್ಪೇಸ್ ಟೆಲಿಸ್ಕೋಪ್ ಆಗಿದೆ. ಸರಳವಾಗಿ ಹೇಳುವುದಾದರೆ, ಇದು ಅಂತರಿಕ್ಷದಲ್ಲಿರುವ ತುಂಬಾ ದೂರದ ನಕ್ಷತ್ರಗಳು, ಗ್ಯಾಲಕ್ಸಿಗಳು ಮತ್ತು ಗ್ರಹಗಳನ್ನು ದೊಡ್ಡ ಮಟ್ಟದಲ್ಲಿ ಹಾಗೂ ಸ್ಪಷ್ಟವಾಗಿ ಗಮನಿಸಲು ಬಳಸುವ ಶಕ್ತಿಶಾಲಿ ಕ್ಯಾಮೆರಾ ಹೀಗೆ ಕೆಲಸ ಮಾಡುತ್ತದೆ. ಇದನ್ನ ವಿಶೇಷವಾಗಿ ಡಾರ್ಕ್ ಎನರ್ಜಿ ಮತ್ತು ಎಕ್ಸೋ ಪ್ಲಾನೆಟ್ಗಳ ಕುರಿತು ಅಧ್ಯಯನ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಈ ಟೆಲಿಸ್ಕೋಪ್ ದೊಡ್ಡ ಪ್ರದೇಶವನ್ನ ಒಮ್ಮೆಲೆ ಚಿತ್ರಿಸಬಲ್ಲದು. ಆದ್ದರಿಂದ ಅದು ಸಾವಿರಾರು ಗ್ಯಾಲಕ್ಸಿಗಳನ್ನ ಒಂದೇ ಚಿತ್ರದಲ್ಲಿ ಸೆರೆ ಹಿಡಿಯಬಹುದು. ಇದನ್ನ ಒಂದು ಸರಳ ಉದಾಹರಣೆಯಿಂದ ಹೇಳುವುದಾದರೆ, ಸಾಮಾನ್ಯ ಕ್ಯಾಮೆರಾ ಒಂದು ಸಣ್ಣ ಭಾಗದ ಫೋಟೋ ತೆಗೆದುಕೊಳ್ಳುವಂತಿದ್ದರೆ, ಈ ಟೆಲಿಸ್ಕೋಪ್ ಒಂದು ದೊಡ್ಡ ಮೈದಾನವನ್ನೇ ಒಮ್ಮೆಲೆ ಸ್ಪಷ್ಟವಾಗಿ ಚಿತ್ರಿಸುವಂತಿದೆ. ಇದರ ಮೂಲಕ ವಿಜ್ಞಾನಿಗಳು ಬ್ರಹ್ಮಾಂಡದ ರಚನೆ, ಅದರ ವಿಸ್ತರಣೆ ಮತ್ತು ಹೊಸ ಗ್ರಹಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಸಾಧ್ಯವಾಗುತ್ತದೆ. ಯುರೋಪಾ ಕ್ಲಿಪ್ಪರ್ ಎಂಬುದು ನಾಸಾ ನಡೆಸುತ್ತಿರುವ ಒಂದು ಪ್ರಮುಖ ಅಂತರಿಕ್ಷ ಮಿಷನ್ ಆಗಿದ್ದು, ಇದು ಗುರು ಗ್ರಹದ ಉಪಗ್ರಹವಾದ ಯುರೋಪಾ ಅನ್ನು ಅಧ್ಯಯನ ಮಾಡಲು ಉದ್ದೇಶಿಸಿದೆ. ಸರಳವಾಗಿ ಹೇಳುವುದಾದರೆ, ಯುರೋಪಾ ಉಪಗ್ರಹದ ಮೇಲ್ಮೈ ಹಿಮದಿಂದ ಮಾಡಲ್ಪಟ್ಟಿದೆ. ಅದರ ಕೆಳಗೆ ದೊಡ್ಡ ಸಮುದ್ರದಂತೆ ನೀರು ಇರಬಹುದು ಎಂದು ವಿಜ್ಞಾನಿಗಳು ನಂಬುತ್ತಿದ್ದಾರೆ. ಆದ್ದರಿಂದ ಅಲ್ಲಿ ಜೀವಕ್ಕೆ ಅನುಕೂಲಕರ ಪರಿಸ್ಥಿತಿ ಇದೆಯೇ ಎಂದು ತಿಳಿದುಕೊಳ್ಳಲು ಈ ಮಿಷನ್ನ ಮುಖ್ಯ ಉದ್ದೇಶ. ಈ ಯುರೋಪಾ ಕ್ಲಿಪ್ಪರ್ ಯಾನವು ಯುರೋಪಾ ಮೇಲೆ ಇಳಿಯುವುದಿಲ್ಲ, ಆದರೆ ಅದನ್ನು ಹಲವು ಬಾರಿ ಸಮೀಪದಿಂದ ಸುತ್ತುತ್ತಾ ಅಂದರೆ ಫ್ಲೈಬೈ ಮಾಡಿ ಅದರ ಮೇಲ್ಮೈ, ಹಿಮದ ಪದರ ಮತ್ತು ಒಳಗಿನ ಸಮುದ್ರದ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತದೆ. ಇದನ್ನು ಸರಳ ಉದಾಹರಣೆಯಿಂದ ಹೇಳುವುದಾದರೆ, ನೀವು ಒಂದು ಹಿಮದ ಮೇಲ್ಮೈ ಇರುವ ಕೆರೆಯ ಮೇಲಿಂದ ಹಾರುತ್ತಾ ಅದರ ಒಳಗೆ ಏನಿದೆ ಎಂದು ಅಳೆಯುವ ಯಂತ್ರಗಳಿಂದ ಪರಿಶೀಲಿಸುವಂತಿದೆ. ಸೊ ಈ ಮಿಷನ್ನಿಂದ ಯುರೋಪದಲ್ಲಿ ಜೀವ ಇರುವ ಸಾಧ್ಯತೆಗಳ ಬಗ್ಗೆ ಮಹತ್ವವಾದ ಮಾಹಿತಿಯನ್ನು ನಮ್ಮ ವಿಜ್ಞಾನಿಗಳು ತಿಳಿದುಕೊಳ್ಳಬಹುದು. ಡ್ರ್ಯಾಗನ್ ಫ್ಲೈ ಮಿಷನ್ ಎಂಬುದು ನಾಸಾ ನಡೆಸುತ್ತಿರುವ ಒಂದು ವಿಶಿಷ್ಟ ಅಂತರಿಕ್ಷ ಮಿಷನ್ ಆಗಿದ್ದು, ಇದು ಶನಿ ಗ್ರಹದ ಉಪಗ್ರಹವಾದ ಟೈಟನ್ ಅನ್ನ ಅಧ್ಯಯನ ಮಾಡಲು ರೂಪಿಸಲಾಗಿದೆ. ಸರಳವಾಗಿ ಹೇಳುವುದಾದರೆ, ಇದು ಒಂದು ಹೆಲಿಕಾಪ್ಟರ್ಗಳಂತೆ ಹಾರುವ ರೋಬೋಟ್ ಅಂದ್ರೆ ರೋಟರ್ ಕ್ರಾಫ್ಟ್ ಆಗಿದ್ದು, ಟೈಟನ್ನ ಮೇಲ್ಮೈ ಮೇಲೆ ಇಳಿದು ನಂತರ ಇದು ಬೇರೆ ಬೇರೆ ಸ್ಥಳಗಳಿಗೆ ಹಾರುತ್ತಾ ಸಂಶೋಧನೆ ನಡೆಸುತ್ತದೆ. ಟೈಟನ್ನಲ್ಲಿ ದಟ್ಟವಾದ ವಾತಾವರಣ, ಹೈಡ್ರೋಕಾರ್ಬನ್ ಸರೋವರಗಳು ಇರ್ತವೆ ಮತ್ತು ಇದು ಭೂಮಿಯ ಆರಂಭಿಕ ಪರಿಸ್ಥಿತಿಯಂತಿರಬಹುದು ಎಂದು ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ. ಡ್ರ್ಯಾಗನ್ ಫ್ಲೈ ಮಿಷನ್ ಟೈಟನ್ನ ಮಣ್ಣು, ವಾತಾವರಣ ಮತ್ತು ರಾಸಾಯನಿಕ ಸಂಯೋಜನೆಯನ್ನ ಅಧ್ಯಯನ ಮಾಡಿ ಅಲ್ಲಿ ಜೀವ ಹುಟ್ಟುವ ಸಾಧ್ಯತೆಗಳ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತದೆ. ಇದನ್ನ ಒಂದು ಸರಳ ಉದಾಹರಣೆಯಿಂದ ಹೇಳುವುದಾದರೆ, ಒಂದು ಹಾರುವ ಡ್ರೋನ್ ಒಂದು ಅಪರಿಚಿತ ಪ್ರದೇಶದಲ್ಲಿ ಇಳಿದು ಅಲ್ಲಿ ಹಲವು ಸ್ಥಳಗಳಿಗೆ ಹಾರುತ್ತಾ ಮಾಹಿತಿ ಸಂಗ್ರಹಿಸುವಂತಿದೆ. ಈ ಮಿಷನ್ನಿಂದ ವಿಜ್ಞಾನಿಗಳು
ಜೀವದ ಮೂಲಗಳ ಬಗ್ಗೆ ಹೊಸ ಮಾಹಿತಿ ಪಡೆಯಬಹುದು. ಒಟ್ಟಿನಲ್ಲಿ ಈ ಎಲ್ಲಾ ಮಿಷನ್ಗಳು ಬಾಹ್ಯಾಕಾಶದ ರಹಸ್ಯಗಳನ್ನ ಅನಾವರಣಗೊಳಿಸಲು ಮತ್ತು ಭವಿಷ್ಯದ ಮಾನವ ಜೀವನದ ಸಾಧ್ಯತೆಗಳನ್ನು ಹುಡುಕಲು ನಾಸಾದ ಮಹತ್ವವಾದ ಪ್ರಯತ್ನಗಳಾಗಿವೆ. ಗಾಯ್ಸ್, ಈ ಮಿಷನ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.